ನಮಸ್ತೆ ವೀಕ್ಷಕರ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಅದಕ್ಕೆ ಮುಂಚೆ ಆಸ್ ಯೂಶುವಲ್ ನಿಮ್ಮ ಮಂಕ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಮಾಡ್ಕೊತಾನೆ. ದಯವಿಟ್ಟು ನನ್ನ ಚಾನಲ್ ಮಂಕನ ಪದಗಳು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಈ ಚಾನಲ್ಗೆ ಒಮ್ಮೆ ಭೇಟಿ ಕೊಡಿ. ಚಾನಲ್ ಅಲ್ಲಿರೋ ವಿಡಿಯೋಸ್ ನೋಡಿ. ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಪಾಸಿಟಿವ್ ಮೆಸೇಜಸ್ ಇದೆ ವೀಕ್ಷಕರ. ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಪಾಸಿಟಿವ್ ಮೆಸೇಜಸ್ ಹೆಚ್ಚು ಜನಕ್ಕೆ ತಲುಪೋದ್ರಲ್ಲಿ ನನಗೆ ಸಹಾಯ ಮಾಡಿ. ದಯವಿಟ್ಟು ವಿಡಿಯೋಸ್ನ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಅಂತ ಕೇಳ್ಕೊತೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಎನ್ಕರೇಜ್ ಮೀ ಟು ಡೂ ಮೋರ್ ಸಚ್ ವಿಡಿಯೋಸ್. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕಂಪ್ಲೀಟ್ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಆಮೇಲೆ ಅದನ್ನ ಖಂಡಿತವಾಗಿಯೂ ಶೇರ್ ಮಾಡಿ. ಯಾರಿಗೆ ಗೊತ್ತು, ಈ ಮೆಸೇಜ್ ಇಂದ ಕೆಲವ್ರಿಗೆ ಅನುಕೂಲ ಆಗ್ಬೋದು. ಹಾಗಾಗಿ ದಯವಿಟ್ಟು ತಪ್ಪದೆ ಶೇರ್ ಮಾಡಿ. ಓಕೆ, ನೀವೆಲ್ಲೋ ಒಂದ್ ಕಡೆ ಜಾಗಕ್ಕೆ ಪ್ರವಾಸ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ. ಯಾವ್ದೋ ಒಂದು ಜಾಗ ಸಿಕ್ತು, ನದಿ ಹರಿತಾ ಇರುತ್ತೆ, ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯುವಂತ ಒಂದು ಜಾಗ ನೋಡ್ತೀರಾ ಅನ್ಕೊಳ್ಳಿ. ಒಂದು ಜಾಗದಲ್ಲಿ, ಒಂದು ಪಕ್ಕದಲ್ಲಿ ತಿಳಿಯಾದ ನೀರು, ಕ್ಲಿಯರ್ ಆಗಿರೋ ವಾಟರ್ ಅಂತೀರಲ್ಲ, ನೋಡೋದ್ ಏನು ಅದರಲ್ಲಿ ಕಲ್ಮಶ ಇರಲ್ಲ, ಆತರ ಒಂಥರ ಚೆನ್ನಾಗಿರುತ್ತೆ ನೀರು, ಅದು ಹರಿತಾ ಇರುತ್ತೆ. ಇನ್ನೊಂದು ಬದಿಯಲ್ಲಿ ಸ್ವಲ್ಪ ಪಾಚಿ ಕಟ್ಟಿರುತ್ತೆ, ನೀರು ಹರಿತಾ ಇರಲ್ಲ, ಮತ್ತೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಸೇರ್ಕೊಂಡಿರುತ್ತೆ, ಕಸ ಕಡ್ಡಿ ಬಿದ್ದಿರುತ್ತೆ ಅನ್ಕೊಳ್ಳಿ. ನೀವು ಕ್ಲಿಯರ್ ವಾಟರ್ ಇರೋ ಕಡೆ ಕುತ್ಕೊಂತೀರಾ, ಅಥವಾ ಆ ಕಸ ಕಡ್ಡಿ ಪಾಚಿ ಬೆಳ್ಕೊಂಡಿರುತ್ತಲ್ಲ ಅಲ್ಲಿ ಕುತ್ಕೊಳಕ್ ಟ್ರೈ ಮಾಡ್ತೀರಾ? ನಾವು ಜನಗಳು ನಾವು ಯಾರಾದ್ರೂ ಸಹವಾಸ ಮಾಡ್ಬೇಕಾದ್ರೆ, ಅಥವಾ ಯಾರ ಜೊತೆ ಆದ್ರೂ ನಾವು ಬಾಳ್ಬೇಕಾದ್ರೆ, ಒಳ್ಳೆ ಗುಣಗಳಿರೋ ಜನಗಳ ಜೊತೆ ಸಹವಾಸ ಮಾಡಿದ್ರೆ ಸರಿನಾ, ಅಥವಾ ಈ ತರ ಪಾಚಿ ಕಟ್ಟಿರೋದು, ಈ ತರ ಕೆಟ್ಟ ಏನೋ ಒಂದು ಕೆಟ್ಟ ಗುಣಗಳಿರೋ ವ್ಯಕ್ತಿಗಳ ಜೊತೆ ಸಹವಾಸ ಮಾಡಿದ್ರೆ ಒಳ್ಳೇದು? ಸಂಘಜೀವಿಗಳಾದ ನಾವು ಮನುಷ್ಯರು ಯಾವಾಗ್ಲೂ ಅಷ್ಟೇ ಒಳ್ಳೇದನ್ನೇ ನೋಡ್ತೀವಿ, ಒಳ್ಳೇದೇ ಬೇಕು ಅಂತ ನಾವು ಅನ್ಕೊಂತೀವಿ. ಬಟ್ ಅದನ್ನ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾಮಾರ್ತೀವಿ ಅಥವಾ ತಪ್ಪು ಹೆಜ್ಜೆ ಇಟ್ಬಿಡ್ತೀವಿ. ನಮ್ಮ ಜೀವನದ ಭಾಗದಲ್ಲಿ, ಒಂದು ಫೇಸ್ ಆಫ್ ಲೈಫ್ ಅಲ್ಲಿ ನಾವು ಸ್ವಲ್ಪ ಕೆಳಮಟ್ಟದಲ್ಲಿದ್ದಾಗ, ಲೋ ಫೇಸ್ ಆಫ್ ಲೈಫ್ ಅಂತೀವಲ್ಲ, ಈಗ ನಮ್ಗೆ ಎಷ್ಟೇ ಬುದ್ಧಿ ಇರ್ಬೋದು, ಎಷ್ಟೇ ನಮ್ ಜ್ಞಾನ ಇರ್ಬೋದು, ಆದ್ರೂ ಕೂಡ ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ನಮ್ಗೆ ಬುದ್ಧಿ ಓಡಲ್ಲ, ಅಥವಾ ಏನೋ ಒಂದು ಮಂಕ್ ಬಡ್ದ್ಬಿಡುತ್ತೆ ಅನ್ಕೊಳ್ಳಿ, ಏನೋ ಒಂದು ನಮ್ಗೆ ಏನೋ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಜೊತೆ ಇರೋ ಜನ ನಿಮ್ಗೆ ಪಾಸಿಟಿವ್ ಎನರ್ಜಿ ತುಂಬಿದ್ರೆ, ಅವ್ರು ಪಾಸಿಟಿವ್ ಆಗಿ ಮಾತಾಡಿ ನಿಮಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ರೆ ನೀವು ಏನಾದ್ರು ಸಾಧಿಸ್ಬೋದು ಅಲ್ವಾ? ಅದು ಬಿಟ್ಬಿಟ್ಟು ನೀವು ಡಿಪ್ರೆಸ್ ಆಗಿದ್ರೆ ಅಂದ್ಬಿಟ್ಟು, ಬಾ ಮಗ ಬಾರ್ಗ್ ಹೋಗೋಣ, ಬಾ ಮಗ ಅಲ್ಲೋಗಿ ಎಂಜಾಯ್ ಮಾಡೋಣ, ಬಾ ಮಗ ಗೋವಾ ಹೋಗೋಣ, ಬಾ ಮಗ ಇಲ್ಲಿ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಸುಮ್ಮನೆ ಏನೋ ಒಂದು ಈ ತರ ನೆಗೆಟಿವ್ ಎನರ್ಜಿ ಸೃಷ್ಟಿ ಮಾಡೋ ಗೆಳೆಯರು ಅಥವಾ ಸಂಗಾತಿಗಳು ಅಥವಾ ಕಂಪನಿ ಇದ್ರೆ, ನೀವು ಅದರಿಂದ ಆ ಲೋ ಫೇಸ್ ಆಫ್ ಲೈಫ್ ಇಂದ ನೀವು ಹೊರಗೆ ಬರಕ್ಕೆ ಆಗಲ್ಲ. ಯು ವಿಲ್ ಜಸ್ಟ್ ಪೋಸ್ಟ್ಪೋನ್ ಇಟ್ ಅಷ್ಟೇ. ಯು ವಿಲ್ ನಾಟ್ ಗೆಟ್ ಎ ಸೊಲ್ಯೂಷನ್. ನಾ ಹೇಳಿದ ಅರ್ಥ ಆಯ್ತಾ? ನಿಮಗೆ ಒಂದು ಸಮಸ್ಯೆಯಲ್ಲಿ ಸಿಕ್ಕಿದಾಗ ಸೊಲ್ಯೂಷನ್ ಬೇಕಾ, ಅಥವಾ ಅದನ್ನ ಪೋಸ್ಟ್ಪೋನ್ ಮಾಡೋ ಅಂತ ಜನಗಳು ಬೇಕಾ? ಅದು ನಿಮ್ ಕೈಲೇ ಇದೆ. ಯಾವಾಗೂ ಅಷ್ಟೇ ನಾವು ನಮ್ಮ ಸುತ್ತಮುತ್ತ ನಮ್ಮ ಪರಿಸರನ ಹೇಗೆ ಇಟ್ಕೋಬೇಕು ಅಂದ್ರೆ, ನಮಗೇನಾದ್ರೂ ಆದಾಗ, ಅಥವಾ ನಮಗೇನಾದ್ರೂ ಲೋ ಫೇಸ್ ಅಂತೀವಲ್ಲ, ಏನಾದ್ರೂ ನಮ್ಗೆ ಪರಿಸ್ಥಿತಿ ನಮ್ಮನ್ನ ಕೆಳಗೆ ತಳ್ಳಿದಾಗ ಕೈ ಹಿಡಿದು ಹೆತ್ತುವಂತ ಕಂಪನಿ ಇರ್ಬೇಕು ನಮ್ಗೆ. ಅಂತ ಸುತ್ತಮುತ್ತ ನಮ್ಮ ಜನ ಆತರ ಇರೋರು ನೀವು ಪರಿಸರ ಬೆಳೆಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಬಿದ್ದ ಅನ್ಬಿಟ್ಟು ಇನ್ನೂ ಅದನ್ನ ಕೆಳಗೆ ತಳ್ಳೋ ಜನಗಳು ಸಿಕ್ಕಿದ್ರೆ, ನಾವು ಒಬ್ಬಂಟಿಗೆಯಾಗಿ ಇರ್ಬೇಕು ಅಂತ ಅನ್ಕೊಂಡ್ರು ಕೂಡ ಇರಕ್ಕಾಗಲ್ಲ. ಒಪ್ಕೋತಿರತಾನೆ, ಒಬ್ಬಂಟಿಯಾಗಿ ಎದ್ಬಿಡ್ತೀವಿ ನಾವು. ಲೈಫ್ ನಮ್ಗೆ ಯಾರು ಬೇಡ, ನಾವು ಒಬ್ಬರೇ ಆರಾಮಾಗಿ ಎದ್ಬಿಡ್ತೀನಿ ಅಂತ ಅನ್ಕೊಂಡ್ರು ಕೂಡ ನೀವು ಒಬ್ಬರೇ ಇರಕ್ಕಾಗತ್ತೆ. ದಟ್ಸ್ ಇಂಪಾಸಿಬಲ್. ಯಾರಿಗಾದ್ರೂ ನಾವು ದುಡ್ಡು ಕೊಟ್ಟಾಗ ಆ ವ್ಯಕ್ತಿ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ, ಆವಾಗ ಹಿ ಈಸ್ ಗುಡ್, ಹಿ ಹ್ಯಾಸ್ ಪಾಸಿಟಿವ್ ಮೈಂಡ್ ಸೆಟ್ ಅಂತ ನಾವು ನೋಡ್ಬೋದು. ಯಾವಾಗ ಆ ವ್ಯಕ್ತಿ ಅದನ್ನ ತಗೊಂಡೋಗಿ ಬಾರಲ್ಲೋ, ಅಥವಾ ಧೂಮಪಾನನೋ, ಮದ್ಯಪಾನನೋ, ಅಥವಾ ಇನ್ಯಾವುದೋ ಕೆಟ್ಟದಕ್ಕೆಲ್ಲ ಉಪಯೋಗಿಸಿದ್ರೆ, ದಯವಿಟ್ಟು ಆ ವ್ಯಕ್ತಿಯಿಂದ ದೂರ ಇರಿ. ಇದೊಂದು ಸಣ್ಣ ಟಿಪ್. ಯಾಕೆಂದ್ರೆ ಮನುಷ್ಯನಿಗೆ ತನ್ಗೆ ಏನಾದ್ರು ತಗೋಬೇಕು ಅಂತ ಶಕ್ತಿ ಬಂದಾಗ, ಅಥವಾ ಮೆಂಟಾಲಿಟಿ ಬಂದಾಗ, ದುಡ್ಡಿದ್ದಾಗ ಅವ್ರು ಮಾಡೋ ಕೆಲಸ ಇರುತ್ತಲ್ಲ, ಆ ಕೆಲಸಗಳೇ ಹೇಳುತ್ತೆ ವೆದರ್ ಹಿ ಈಸ್
ಇನ್ ಪಾಸಿಟಿವ್ ಮೈಂಡ್ಸೆಟ್ ಆರ್ ವೆದರ್ ಹಿ ಹ್ಯಾಸ್ ಅ ನೆಗೆಟಿವ್ ಮೈಂಡ್ಸೆಟ್ ಅಂತ. ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಹತ್ರ ಹಣ ಇದೆ ಅಂದ್ಬಿಟ್ಟು ಬರೀ ಶೋಕಿ ಮಾಡ್ಕೊಂಡು ಅವ್ನ ಪಾರ್ಟಿಗಳು ಕರ್ಕೊಂಡು ಹೋಗಿ ಏನೇನೋ ಜೂಜು ಈ ತರ ಎಲ್ಲ ಆಡ್ಕೊಂಡು ಗ್ಯಾಂಬ್ಲಿಂಗ್ ಮಾಡೋದು, ಟ್ರಿಪ್ ಹೊಡಿಯೋದು, ಈ ತರ ಎಲ್ಲ ಹೋಗೋದು, ಏನೇನೋ ಅಭ್ಯಾಸಗಳು ಇಟ್ಕೊಂಡಿರ್ತಾರಲ್ಲ, ಆ ತರ ವ್ಯಕ್ತಿಗಳು ಆ ತರ ದುಡ್ಡಿದ್ರೆ ಅವರು ತಾವು ಕೆಡದಲ್ದೆ ಇನ್ನು ಇತರರಿಗೂ ಕೂಡ ನೆಗೆಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅವ್ರನ್ನ ನೋಡ್ಕೊಂಡು ಎಷ್ಟೊಂದ್ ಜನ ಇನ್ಫ್ಲೂಯೆನ್ಸ್ ಆಗೋರು ಇರ್ತಾರೆ. ಅವನು ಎಷ್ಟು ಬಿಂದಾಸ್ ಲೈಫ್, ಯಾವ ಕಾರಲ್ಲಿ ಓಡಾಡ್ತಾನೆ, ಯಾವ ಇದ್ರಲ್ಲಿ ಓಡಾಡ್ತಾನೆ, ಯಾವ ಡ್ರಿಂಕ್ಸ್ ತಗೋತಾನೆ, ಎಷ್ಟು ಲಕ್ಸುರಿ ಹೋಟೆಲ್ ಅಲ್ಲಿ ಇದ್ದಾನೆ, ಎಷ್ಟು ಗ್ಯಾಂಬ್ಲಿಂಗ್ ಆಡ್ತಾನೆ, ಎಷ್ಟು ಬೆಟ್ ಕಟ್ತಾನೆ, ಈ ತರ ಅವರು ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಸೊ ದಯವಿಟ್ಟು ನೆಗೆಟಿವ್ ಇನ್ಫ್ಲೂಯೆನ್ಸರ್ ಇಂದ ದೂರ ಇರಿ. ನಿಮ್ಮ ಜೀವನ ಸ್ವಲ್ಪ ಸಾಧಾರಣವಾಗಿ ಹೋಗ್ಬೇಕು, ಮತ್ತೆ ನೀವು ಲೈಫ್ ನ ಹೆಲ್ದಿಯಾಗಿ ನಡೆಸಬೇಕು ಅಂದ್ರೆ ನೆಗೆಟಿವ್ ಮೈಂಡ್ಸೆಟ್ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಸ್ವಲ್ಪ ದೂರ ಇರಿ. ತುಂಬಾ ಪ್ರಭಾವ ಬೀರ್ಬಿಡುತ್ತೆ. ಎಷ್ಟೊಂದ್ ಜನ ಒಳ್ಳೆಯವರು ಕೂಡ ಈ ತರ ಇನ್ಫ್ಲೂಯೆನ್ಸ್ ಒಳಗಾಗಿ ಕೆಟ್ಟ ಕೆಲಸಗಳು ಮಾಡಿದ್ದಾರೆ, ತಮಗೆ ಗೊತ್ತಿಲ್ದಿರನೆ ತಗ್ಲಾಕೊಂಡಿರ್ತಾರೆ. ಪಾಸಿಟಿವ್ ಮೈಂಡ್ಸೆಟ್, ಯಾರೋ ಒಬ್ರು ಹಣವಂತರು, ಈಗ ಏನೋ ಒಂದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಯಾರೋ ಏನೋ ಒಂದು NGO ಮಾಡೋದು, ಸ್ವಲ್ಪ ಬಡವರಿಗೆ ಸಹಾಯ ಮಾಡೋ ಅಂತ ಮೈಂಡ್ಸೆಟ್ ಇರೋರು ಇದ್ದಾರೆ, ಅವರು ಸಹವಾಸ ಮಾಡಿದ್ರೆ ನಿಮಗೂ ಕೂಡ ಆತರ ಮೈಂಡ್ಸೆಟ್ ಬೆಳೆಯುತ್ತೆ. ಈ ನೀವು ಇನ್ಫ್ಲೂಯೆನ್ಸ್ ಆಗ್ಬೇಕಾದ್ರೆ ರೋಲ್ ಮಾಡಲ್ ಯಾರು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ನೀವು ಯಾರು ರೋಲ್ ಮಾಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ಬೇರೆಯವರಿಂದ ನೀವು ಕಲಿಯೋದಲ್ಲ, ನೀವು ಡಿಸೈಡ್ ಮಾಡ್ಬೇಕು. ನೀವು ಯಾವ್ದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತೀರಾ, ನೆಗೆಟಿವ್ಗ ಪಾಸಿಟಿವ್ಗ. ನಮ್ಮ ಸಮಾಜದಲ್ಲಿ ಈ ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ಎಲ್ಲರಲ್ಲೂ ಬಂದ್ರೆ ಸಮಾಜ ಶಾಂತಿಯುತವಾಗಿರುತ್ತೆ. ಹಾಲು ಹೊಡೆದಾಗ ಒಂದು ಡ್ರಾಪ್ ಸಾಕಲ್ಲ, ಹಾಗೆ ನೀವು ನಿಮ್ಮ ಮೈಂಡ್ಸೆಟ್ ನ ದಯವಿಟ್ಟು ಆ ಹುಳಿಯನ್ನ ನೆಗೆಟಿವ್ ಇಂದ ದೂರ ಇಡಿ. ಒಳ್ಳೇದು ಮಾಡಕ್ ಆಗದೆ ಇದ್ರು ಕೂಡ ದಯವಿಟ್ಟು ಸಮಾಜಕ್ಕೆ ಕಂಟಕ ಆಗುವಂತ ಒಂದು ಕೆಲಸನೂ ಮಾಡಕ್ ಹೋಗ್ಬೇಡಿ. ಅಫ್ಕೋರ್ಸ್ ನಾನು ಹೇಳ್ದಂಗೆ ಲೈಫ್ ಅಲ್ಲಿ ಅಪ್ಪರ್ ಫೇಸು ಬರುತ್ತೆ, ಲೋ ಫೇಸು ಬರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಗೆ ಅನ್ಸುತ್ತೆ ಏನೋ ಒಂದು ಮಾಡ್ಬೇಕಪ್ಪ, ಏನಾದ್ರು ಮಾಡಿ ದುಡ್ಡು ಮಾಡ್ಬೇಕಪ್ಪ, ಏನಾದ್ರು ಒಂದು. ಬಟ್ ಈ ತರ ಬಂದಾಗ ದಯವಿಟ್ಟು ಲುಕ್ ಫಾರ್ ಪಾಸಿಟಿವ್ ಥಿಂಗ್ಸ್, ಆಯ್ತಾ? ಎಷ್ಟೊಂದು ಜನ ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಿ ಏನೇನೋ ಮಾಡಕ್ ಹೋಗಿ ಅವ್ರ ಅಂತ್ಯ ಏನೇನೋ ಕಂಡಿದ್ದಾರೆ. ದೇ ಹ್ಯಾವ್ ಲ್ಯಾಂಡೆಡ್ ಇನ್ ಜೈಲ್ಸ್. ಫ್ರೆಂಡ್ಸೇ ಕೊಲೆಗಳು ಮಾಡ್ಕೊಂಡಿದ್ದಾರೆ, ಸಂಬಂಧಿಕರುಗಳು ಕೊಲೆಗಳು ಆಗ್ತಾರೆ ನೆಗೆಟಿವ್ ಮೈಂಡ್ಸೆಟ್ ಇಂದ, ಆಯ್ತಾ? ಬುದ್ಧಿ ಅನ್ನೋದು ಮನುಷ್ಯನ ಏನ್ ಬೇಕಾದ್ರೂ ಮಾಡ್ಸುತ್ತೆ. ನಿಮ್ ಬುದ್ಧಿ ನಿಮ್ ಕೈಲಿದ್ರೆ, ಸದಾ ಒಳ್ಳೇದ್ರ ಕಡೆನೆ ಇದ್ರೆ, ನೀವು ಒಂದಲ್ಲ ಒಂದ್ ದಿವಸ ನೀವು ಮುಂದೆ ಬಂದೇ ಬರ್ತೀರಾ, ಮತ್ತೆ ನೀವು ಅನ್ಕೊಂಡಿದ್ದ ಸಾಧಿಸ್ತೀರಾ. ಸ್ವಲ್ಪ ಮಟ್ಟಿಗಾದ್ರೂ ನೀವು ನೆಗೆಟಿವ್ಗೆ ಏನಾದ್ರು ಬುದ್ಧಿ ಕೈ ಕೊಟ್ಬಿಟ್ರೆ, ನೆಗೆಟಿವ್ಗೆ ಏನಾರ ನಿಮ್ ಬುದ್ಧಿ ಕೊಟ್ರೆ, ಅದು ನಿಮ್ಮನ್ನ ಅವನತಿಗೆ ಕರ್ಕೊಂಡು ಹೋಗುತ್ತೆ. ಇಟ್ ವಿಲ್ ಡಿಸ್ಟ್ರಾಯ್ ಯುವರ್ ಕ್ಯಾರೆಕ್ಟರ್. ಪ್ಲೀಸ್ ಥಿಂಕ್, ಡೋಂಟ್ ಇವನ್ ಫಾರ್ ಸೆಕೆಂಡ್ ಗಿವ್ ಯುವರ್ ಮೈಂಡ್ಸ್ ಕಂಟ್ರೋಲ್ ಟು ನೆಗೆಟಿವಿಟಿ. ಈ ನೆಗೆಟಿವ್ ಎನರ್ಜಿಗೆ, ಈ ನಕಾರಾತ್ಮಕ ಶಕ್ತಿಗಳಿಗೆ ನೀವೇನಾದ್ರು ಮೈಂಡ್ ಕೊಟ್ರೆ, ಬುದ್ಧಿನ ಕೊಟ್ರೆ, ಇಡೀ ನಿಮ್ ಪರ್ಸನಾಲಿಟಿನೇ ಅದು ನಾಶ ಮಾಡ್ಬಿಡುತ್ತೆ. ಆಮೇಲೆ ನೀವು ಅದನ್ನ ರೀಬಿಲ್ಡ್ ಮಾಡ್ಬೇಕು ಅಂದ್ರೆ, ನಿಮ್ ಕ್ಯಾರೆಕ್ಟರ್ನ ನೀವು ಆಮೇಲೆ ನೀವು ಬೆಳೆಸ್ಬೇಕು ಅಥವಾ ಅಪ್ಗ್ರೇಡ್ ಮಾಡ್ಬೇಕು ಅಂದ್ರೂ ಕೂಡ ಜನ ನಂಬಲ್ಲ, ಆಯ್ತಾ? ಸೊ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಇನ್ ಲೋ ಫೇಸ್ ಆಫ್ ಲೈಫ್, ಆರ್ ವೆನ್ ಯು ಆರ್ ಡಿಪ್ರೆಸ್ಡ್, ಆರ್ ವೆನ್ ಯು ಆರ್ ಫೇಸಿಂಗ್ ಫೇಲ್ಯೂರ್ಸ್. ಯಾರಾದ್ರೂ ಒಬ್ರು ನೀವು ಲೂಸರ್ ಅಂದ್ರೆ, ಅಥವಾ ನೀವು ಫೇಲ್ ಆಗ್ತಾ ಇದೀರಾ ಅಂದ್ರೆ, ನೀವು ಜೀವನದಲ್ಲಿ ಏನೋ ನಾನು ಮಾಡಕ್ ಆಗ್ತಿಲ್ಲ ಅಂತ ನೀವು ಹತಾಶೆಗೊಳಗಾದ್ರೆ, ದಯವಿಟ್ಟು ಕಾಮ್ ಆಗಿ ನೀವು ಪಾಸಿಟಿವ್ ಮೈಂಡ್ಸೆಟ್ ಬೆಳೆಸ್ಕೊಳ್ಳಿ. ಎಷ್ಟೋ ಬುದ್ಧಿವಂತರಿಗೆ ಈ ತರ ಆಗಿರುತ್ತೆ, ಆಯ್ತಾ? ಅವ್ರಿಗೆ ದೊಡ್ಡ ಕ್ರಿಮಿನಲ್ಗಳು ಆಗ್ಬಿಟ್ಟಿರ್ತಾವ, ಆಯ್ತಾ? ಹಾಗಾಗಿ ಯಾವುದೇ ಸಂದರ್ಭ ಬರ್ಲಿ ನಿಮ್ ಜೀವನದಲ್ಲಿ, ಯಾವುದೇ ರೀತಿ ಲೋ ಫೇಸ್ ಬರ್ಲಿ, ಯಾವುದೇ ರೀತಿ ನೀವು ಕೆಳಗಡೆ ಇರ್ಲಿ, ಇನ್ನೊಬ್ರ ನೀವು ಕಂಪೇರ್ ಮಾಡ್ಕೊಂಡು ನಾನು ಆ ತರ ಆಗ್ಬೇಕು, ನಾನು ಈ ತರ ಆಗ್ಬೇಕು, ಇನ್ನೊಬ್ರನ್ನ ಜಲಸ್ ಪಟ್ಕೊಂಡು ನೀವು ಮುಂದುವರೆದ್ರೆ ನೀವೇ ಕೆಳಗಡೆ ಬೀಳ್ತೀರ ಹೊರತು ಅದರಿಂದ ನಿಮ್ಮಿಂದ ಏನು ಪ್ರಯೋಜನ ಆಗಲ್ಲ. ನೀವು ಉದ್ಧಾರ ಆಗಲ್ಲ, ನೀವು ಬೇರೆ ಉದ್ಧಾರ ಆಗಕ್ ಬಿಡಲ್ಲ, ಹಂಗಾಗ್ಬಿಡುತ್ತೆ ಕತೆ. ನಿಮ್ಮ ಸುತ್ತಮುತ್ತ ಇರೋ ನಿಮ್ ಕುಟುಂಬದವರು ಕೂಡ ನಾಶ ಆಗೋಗ್ತಾರೆ ನಿಮ್ಮ ಈ ಒಂದು ನೆಗೆಟಿವ್ ಮೈಂಡ್ಸೆಟ್ ಇಂದ. ಸೊ ಹಾಗಾಗಿ ಪಾಸಿಟಿವ್ ಮೈಂಡ್ಸೆಟ್ ಈಸ್ ವೆರಿ 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 ಪ್ರೈಸ್ಲೆಸ್ ಅಂತ ಹೇಳ್ಬೋದು ನಾನು. ಅದಕ್ಕೆ ಬೆಲೆ ಕಟ್ಟಕ್ ಆಗದೆ ಇರೋಂಥ ಗುಣ ಅದು. ನೀವು ಪಾಸಿಟಿವ್ ಆಗಿದ್ರೆ ನಿಮ್ಮನ್ನ ನಿಮ್ಮನ್ನ ಯಾವತ್ತಾರು ಒಂದಿನ ನೀವು ತುಂಬಾ ಎತ್ತರ ಪೊಸಿಷನ್ ಹೋಗೋ ಚಾನ್ಸಸ್ ಇರುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಇವಾಗ ಪಾಸಿಟಿವ್ಸ್ಗಿನ ನೆಗೆಟಿವ್ಸೇ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ಫ್ಲೂಯೆನ್ಸರ್ಸ್ ನ ನೀವು ಚೂಸ್ ಮಾಡ್ಬೇಕಾದ್ರೆ ದಯವಿಟ್ಟು
ಒಳ್ಳೇದನ್ನ ನೀವು ಚೂಸ್ ಮಾಡಿ. ಡೋಂಟ್ ಚೂಸ್ ನೆಗೆಟಿವ್ ಥಿಂಗ್ಸ್ ಅಂಡ್ ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ನೆಗೆಟಿವ್ ಥಿಂಗ್ಸ್. ಆಯ್ತಾ? ಒಳ್ಳೇದ್ರ ಬಗ್ಗೆ ಅಟ್ರಾಕ್ಟ್ ಆಗಿ ಒಳ್ಳೇದನ್ನ ನೀವು ಸ್ವೀಕರಿಸಿ. ಓಕೆ, ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಕರೇ, ನನ್ನ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ. ಯಾರಿಗಾದ್ರೂ ಇದರಿಂದ ಉಪಯೋಗ ಆಗಬಹುದು, ಯಾರಾದ್ರೂ ಇದನ್ನ ನೋಡಿ ಪರಿವರ್ತನೆ ಒಳಗಾಗಬಹುದು. ಹಾಗಾಗಿ ದಯವಿಟ್ಟು ನೋಡಿದ ತಕ್ಷಣ ಶೇರ್ ಮಾಡಿ ಅಂಡ್ subscribe my channel and encourage me to do more such videos again. Okay, ಧನ್ಯವಾದಗಳು. Until next videos.